ಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು. ಈ ಮೂವಿ ಮುಖಾಂತರ ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯ್ತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗನ್ಸುತ್ತೆ. ಸೊ ಯಾಕೆ, ಏನಾಯಿತು ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗಾಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾಯಿದ್ದೆ. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೇನೋ ಅನಿಸುತ್ತೆ. ನಾವು ಮಾತಿಗೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್. ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಸರ್, ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಬೇಸರ ಇದೆ, ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ. ಓಕೆ ಓಕೆ ರಮೇಶ್ ಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು. ಈ ಮೂವಿ ಮುಖಾಂತರ ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯ್ತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗನ್ಸುತ್ತೆ. ಸೊ ಯಾಕೆ, ಏನಾಯಿತು ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗಾಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾಯಿದ್ದೆ. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೇನೋ ಅನಿಸುತ್ತೆ. ನಾವು ಮಾತಿಗೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್. ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಸರ್, ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಬೇಸರ ಇದೆ, ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ. ಓಕೆ ಓಕೆ ರಮೇಶ್ ಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯಿತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು. ಈ ಮೂವಿ ಮುಖಾಂತರ ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯಿತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗನ್ಸುತ್ತೆ. ಸೊ ಯಾಕೆ, ಏನಾಯಿತು ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗಾಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾಯಿದ್ದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾಯಿದ್ದೆ. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೇನೋ ಅನಿಸುತ್ತೆ. ನಾವು ಮಾತಿಗೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್.
ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಸರ್, ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಬೇಸರ ಇದೆ, ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ. ಓಕೆ ಓಕೆ ರಮೇಶ್ ಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯಿತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು ಈ ಮೂವಿ ಮುಖಾಂತರ, ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯಿತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗನ್ಸುತ್ತೆ. ಸೊ ಯಾಕೆ, ಏನಾಯಿತು? ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗೆ ಆಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾ ಇದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾ ಇದ್ದೆ. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೆ ಏನೋ ಅನಿಸುತ್ತೆ. ನಾವು ಮಾತಕ್ಕೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದ್ರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್. ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಸರ್, ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಬೇಸರ ಇದೆ, ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ. ಓಕೆ ಓಕೆ ರಮೇಶ್ ಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯಿತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು ಈ ಮೂವಿ ಮುಖಾಂತರ, ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯಿತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗನ್ಸುತ್ತೆ. ಸೊ ಯಾಕೆ, ಏನಾಯಿತು? ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗೆ ಆಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾ ಇದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾ ಇದ್ದೆ. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೆ ಏನೋ ಅನಿಸುತ್ತೆ. ನಾವು ಮಾತಕ್ಕೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದ್ರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್. ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು. ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರವಿ ಸರ್, ಈಗ ರಮೇಶ್ ಅವರು ಹೇಳ್ತಾ ಇದ್ರು, ಬೇಸರ ಇದೆ, ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮ. ಓಕೆ ಓಕೆ ರಮೇಶ್